ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರಿಂದ ಫೋರ್ಸ್ ಮೇಲೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಮೇಲೆ ಯಾವ್ಯಾವ ಥರದ ಪ್ರಾಬ್ಲಮ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆನ್ ಅ ಮೆಟಲ್ ಸ್ಪಿಯರ್ ಆಫ್ ಚಾರ್ಜ್ 0.4 microcoulomb due to another identical metal sphere of charge minus 0.8 microcoulomb in air is 0.2 newtons. Find the distance between the two spheres and also the force between the same two spheres when they are brought in contact and then replaced in their initial positions. First ಏನು ಕೊಟ್ಟಿದ್ದಾರೆ ಅಂದರೆ that they have two spheres. I'll call this as sphere having a charge of q1, this has charge q2. Let q1 be 0.4 microcoulomb and q2 be minus 0.8 microcoulomb. ಇದೆರಡರ ಮಧ್ಯ ಫೋರ್ಸ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ಇನಿಷಿಯಲಿ, ದಟ್ ಇಸ್ 0.2 ನ್ಯೂಟನ್ ಇದೆ ಅಂತ ಕೊಟ್ಟಿದ್ದಾರೆ. ಓಕೆನಾ, ಫಸ್ಟ್ ಏನು ಕಂಡುಹಿಡಿಬೇಕು ನಾವು, ವಾಟ್ ಇಸ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದಿಸ್ ಟು ಸ್ಪೇಸ್, ಆರ್ನ ನಾವು ಫಸ್ಟು ಕಂಡುಹಿಡಿಬೇಕು. ವಿ ನೋ ದಟ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟು ಚಾರ್ಜಸ್ ಇಸ್ ಈಕ್ವಲ್ ಟು 1/4 pi epsilon naught q1 q2 by r square. Correct. From this I can write what I have to determine what is r square. So r square is equal to 1/4 pi epsilon naught ಅಂದರೆ ಎಷ್ಟು, 9 into 10 power 9 into what is the value of q1. q1 ಕೊಟ್ಟಿದ್ದಾರೆ 0.4 microcoulomb, so into 10 power minus 6. what is q2, ಇಲ್ಲಿ ನೆಗೆಟಿವ್ ಸೈನ್ನ ನಾವು ನೆಗ್ಲೆಕ್ಟ್ ಮಾಡೋಣ, ನಮಗೆ ಬರೀ ಬೇಕಾಗಿರೋದು ಮ್ಯಾಗ್ನಿಟ್ಯೂಡು, ಸೊ 10 power minus 6 by what is the value of f, they have given it as 0.2. On substituting all these values, the value of r is nothing but root of this entire thing ಅದು ಏನು ಬರುತ್ತೋ ಅದು. ಓಕೆನಾ, ಆನ್ ಸಬ್ಸ್ಟಿಟ್ಯೂಟಿಂಗ್ ಆಲ್ ದಿಸ್ ವ್ಯಾಲ್ಯೂಸ್ ಐ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ r as 0.12 meters. Okay, and this is the required solution for part A. Part B ಏನು ಮಾಡ್ತಾರೆ ಅಂದರೆ, they will join this two spheres like this. ಇವಾಗ ಇನಿಷಿಯಲಿ ಈ ಸ್ಪಿಯರ್ಗೆ ಚಾರ್ಜ್ q1 ಇತ್ತು, ಈ ಸ್ಪಿಯರ್ಗೆ ಚಾರ್ಜ್ q2 ಇತ್ತು. ವೆನ್ ದಿಸ್ ಟೂ ಸ್ಪಿಯರ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಈಚ್ ಅದರ್, ದಿಸ್ ಫಾರ್ಮ್ಸ್ ಅ ಸಿಸ್ಟಮ್. ಓಕೆ, ದಿಸ್ ಫಾರ್ಮ್ಸ್ ಅ ಸಿಸ್ಟಮ್. ಸಿಸ್ಟಮ್ಗೆ ಚಾರ್ಜ್ ಏನಿರುತ್ತೆ ಅಂದರೆ ಸಮ್ ಆಫ್ ಚಾರ್ಜಸ್ ಆಫ್ ದಿಸ್ ಟು ಸ್ಪಿಯರ್ಸ್ ಆಗಿರುತ್ತೆ. ಅವಾಗ ಚಾರ್ಜ್ ಆನ್ ಸ್ಪಿಯರ್ 1 ಎಷ್ಟಿತ್ತು, 0.4 ಇತ್ತು. ಚಾರ್ಜ್ ಆನ್ ಸ್ಪಿಯರ್ 2 ಎಷ್ಟಿತ್ತು, minus 0.8 ಇತ್ತು. ಸೊ ದಿಸ್ ವಿಲ್ becomes minus 0.4 microcoulombs. ಇವಾಗ ಈ ಸಿಸ್ಟಮ್ದು ಟೋಟಲ್ ಚಾರ್ಜು minus 0.4 microcoulombs. ಆದರೆ ಇವಾಗ ಏನು ಮಾಡ್ತಾರೆ, ಈ ಥರ ಟಚ್ ಮಾಡಿಬಿಟ್ಟು ಮತ್ತೆ ಇದೆರಡನ್ನ ದೂರ ಇಟ್ಬಿಡ್ತಾರೆ ವಿತ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಆಫ್ ಇನಿಷಿಯಲ್ ಕಂಡೀಷನ್, ದಟ್ ಇಸ್ 0.12 ಮೀಟರ್ಸ್ಗೆ ಮತ್ತೆ ಸಪರೇಟ್ ಮಾಡ್ತಾರೆ ಅದನ್ನು. ಆದರೆ ಇವಾಗ ದ ಚಾರ್ಜ್ ಆನ್ ಈಚ್ ಸ್ಪಿಯರ್ ವಿಲ್ ಬಿ ಡಿಫರೆಂಟ್. ಏನಾಗುತ್ತೆ, ಇದು ಟೋಟಲ್ ಚಾರ್ಜ್ ಆಫ್ ದ ಸ್ಪಿಯರ್ ಆಗಿದ್ರೆ divided by 2 is the charge of each sphere, that is each sphere has a charge of minus 0.2 microcoulombs. So q1 is minus 0.2 microcoulomb and q2 is minus 0.2 microcoulombs. Okay na? So now what happens is they are asking what is the force now. I'll call that as f dash is equal to 1/4 pi epsilon naught q1 dash q2 dash by r square ಅಂತ ಆಗುತ್ತೆ. ಇವಾಗ ನೋಡಿ, ಇಲ್ಲಿ ಇದು q1 ಡ್ಯಾಶ್, ಇವಾಗ ಇದು q2 ಡ್ಯಾಶ್, ದೇ ಬೋತ್ ಆರ್ minus 0.2 microcoulombs. ಸೊ 1/4 pi epsilon naught is 9 into 10 power 9. ವಾಟ್ ಇಸ್ q1 ಡ್ಯಾಶ್ ಆ್ಯಂಡ್ q2 ಡ್ಯಾಶ್, ದೇ ಬೋತ್ ಆರ್ ಒನ್ ಇನ್ ದ ಸೇಮ್, ದಟ್ ಇಸ್ ಇಲ್ಲೂ ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡ್ತೀನಿ, ಇಂಟು 10 power minus 6 into 0.2 into 10 power minus 6 divided by distance of separation is 0.12 the whole square. Right, on substituting f dash will be ಈಕ್ವಲ್ ಟು 0.025 ಅಂತ ಬರುತ್ತೆ. ಇದಕ್ಕೆ ಯೂನಿಟ್ ಏನು, ನ್ಯೂಟನ್. ಇದು ಯಾವ ಥರ ಫೋರ್ಸ್ ಆ್ಯಕ್ಟ್ ಆಗ್ತಾ ಇರುತ್ತೆ, ದಿಸ್ ವಿಲ್ ಬಿ ಅ ರಿಪಲ್ಸಿವ್ ಫೋರ್ಸ್. ಏನಕ್ಕೆ ರಿಪಲ್ಸಿವ್ ಫೋರ್ಸು, ಬೋತ್ ದ ಸ್ಪಿಯರ್ಸ್ ಹ್ಯಾವ್ ಸೇಮ್ ಕೈಂಡ್ ಆಫ್ ಚಾರ್ಜ್, ದಟ್ ಇಸ್ ನೆಗೆಟಿವ್ ಚಾರ್ಜ್ ಆನ್ ಬೋತ್ ಆಫ್ ದೆಮ್, ಸೊ ಇಟ್ ವಿಲ್ ಬಿ ಅ ರಿಪಲ್ಸಿವ್ ಫೋರ್ಸ್. ನೆಕ್ಸ್ಟ್ ಪ್ರಾಬ್ಲಮ್, 2 point charges 20 microcoulomb and 10 microcoulomb are separated by 0.05 meter in free space. Find the force between them. Also calculate the force when a dielectric medium of dielectric constant 3 is introduced between them. ಫಸ್ಟು ಏನೇನು ಕೊಟ್ಟಿದ್ದಾರೆ, ದೇ ಹ್ಯಾವ್ ಗಿವನ್ ದ ಚಾರ್ಜ್ q1 ದಟ್ ಇಸ್ 20 microcoulomb, ಇನ್ನೊಂದು ಚಾರ್ಜ್ ಇದೆ q2
ದಟ್ ಇಸ್ 10 ಮೈಕ್ರೋಕೂಲಮ್ ಇದೆ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೇ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ ಸಪರೇಷನ್ ಆಫ್ 0.05 ಮೀಟರ್ ಇನ್ ಏರ್. ಸೊ to determine the electrostatic force between those two, it is nothing but 1 by 4 pi epsilon naught q1 q2 by r square. ಇದು ಮೀಟರ್ಸ್ ಅಲ್ಲಿ ಇರೋದೆ ಅಲ್ವಾ. 1 by 4 pi epsilon naught ಅಂದರೆ 9 into 10 power 9. What is the value of q1? It is 20 microcoulomb. 20 into 10 power minus 6 into what is the value of q2? It is 10 microcoulomb. 10 into 10 power minus 6 divided by distance of separation r ಎಷ್ಟಿದೆ? 0.05 the whole square ಅಂತಿದೆ. On substituting, the electrostatic force of repulsion between the two spheres is given by ಎಷ್ಟಾಗುತ್ತೆ ಇದು ಅಂದರೆ 720 ನ್ಯೂಟನ್ಸ್ ಅಂತ ಆಗುತ್ತೆ. ಓಕೆನಾ, ದಿಸ್ ಇಸ್ ಪಾರ್ಟ್ ಎ ಆನ್ಸರ್. ಪಾರ್ಟ್ ಬಿಲಿ ಏನು ಮಾಡ್ತಾರೆ ಅಂದರೆ ಇದೆರಡು ಚಾರ್ಜ್ ಹಿಂಗೆ ಇರುತ್ತೆ, ಬಟ್ ಇನ್ ಪ್ಲೇಸ್ ಆಫ್ ಏರ್, ಇಲ್ಲೇನು ಏರ್ ಫಿಲ್ ಆಗಿತ್ತಲ್ಲ ಅದ್ರ ಬದಲು ಅವರು ಒಂದು ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಡ್ತಾರೆ. ಅದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಪ್ಸಿಲಾನ್ ಆರ್ ಇಸ್ ಈಕ್ವಲ್ ಟು 3 ಅಂತ ಕೊಟ್ಟಿದ್ದಾರೆ. ಓಕೆನಾ, ನಾವು they are asking what will be the new force between the two charges. This will be equal to 1 by 4 pi epsilon naught epsilon r q1 q2 by r square. See, ಈ ಟರ್ಮ್ ನೋಡಿ, 1 by 4 pi epsilon naught q1 q2 by r square is nothing but equal to f, the value of f. Correct, ಅದೇ ಅಲ್ವಾ ಫಾರ್ಮುಲಾ ಇದ್ದಿದ್ದು. So that is f by epsilon r. What is the value of f? It is 720. What is the value of epsilon r? It is 3. So the new force f dash is equal to 720 by 3 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 240 newtons. And this is the required solution for part B. Next problem. Two identical spherical conductors carry charges minus 9 into 10 power minus 7 coulomb and 5 into 10 power minus 7 coulomb are separated by certain distance in air. They are brought into contact and then placed in initial position. Compare their forces between them before and after contact. ಅವ್ರು ಏನಂತ ಕೊಟ್ಟಿದ್ದಾರೆ ಅಂದರೆ ಅವ್ರ ಹತ್ರ ಎರಡು ಚಾರ್ಜ್ ಇದೆಯಂತೆ, ಚಾರ್ಜ್ಡ್ ಸ್ಪಿಯರ್ಸೋ ಏನೋ ಒಂದು. ಮೈನಸ್ 9 into 10 power minus 7 ಕೂಲಮ್ ಒಂದಿದೆ, ಮತ್ತು ಇನ್ನೊಂದು 5 into 10 power minus 7 ಕೂಲಮ್ ಇದೆ. ಸೊ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ದರೆ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ವಿಲ್ ಬಿ ಅಟ್ರಾಕ್ಷನ್ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಿಲ್ ಬಿ ಅಟ್ರಾಕ್ಟಿವ್ ಫೋರ್ಸ್. ರೈಟ್, ಅವರು ಡಿಸ್ಟೆನ್ಸ್ ಆಫ್ ಸಪರೇಷನ್ ಕೊಟ್ಟಿಲ್ಲ. ಓಕೆನಾ, ಆರ್ ಅಂತ ಕನ್ಸಿಡರ್ ಮಾಡ್ತೀನಿ. ಇವಾಗ ಬಿಫೋರ್ ಕಾಂಟ್ಯಾಕ್ಟು ದೇರ್ ವಿಲ್ ಬಿ ಎ ಫೋರ್ಸ್ ಆಫ್ ಅಟ್ರಾಕ್ಷನ್. ಐ ಕಾಲ್ ದಟ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಸ್ F1. ಇದು ಬಿಫೋರ್ ಕಾಂಟ್ಯಾಕ್ಟ್. ನಾವು ದಿಸ್ ಟು ಸ್ಪಿಯರ್ಸ್ ವಿಲ್ ಕಮ್ ಇನ್ ಟು ಕಾಂಟ್ಯಾಕ್ಟ್ ಲೈಕ್ ದಿಸ್. ಆಫ್ಟರ್ ಕಮಿಂಗ್ ಇನ್ ಟು ಕಾಂಟ್ಯಾಕ್ಟ್ ಅಗೈನ್ ದೇ ಆರ್ ಸಪರೇಟೆಡ್ ಬೈ ದ ಸೇಮ್ ಡಿಸ್ಟೆನ್ಸ್. ಆಯಿತಾ, ಇವಾಗ ಇನಿಷಿಯಲಿ ಏನೋ ಒಂದು ಚಾರ್ಜ್ ಇತ್ತಲ್ಲ, ಇವಾಗ ಈ ಚಾರ್ಜ್ ಇರಲ್ಲ, ಇದೆರಡರ ಮೇಲೆ ಚಾರ್ಜ್ ವಿಲ್ ಬಿ ಡಿಫ್ರೆಂಟ್. ಅದು ಏನಾಗುತ್ತೆ ಅಂತ ನಾವು ನೋಡೋಣ. ಡಿಸ್ಟೆನ್ಸ್ ಆಫ್ ಸಪರೇಷನ್ ಅಷ್ಟೇ ಇರುತ್ತೆ. Now the force I will call it as F2. They are asking us to determine the relation between F1 and F2. So before F1 will be the force of attraction. ನಮಗೆ ಗೊತ್ತು, ಯಾಕಂದರೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರೋದ್ರಿಂದ ಇಟ್ ಇಸ್ ಅಟ್ರಾಕ್ಟಿವ್ ಫೋರ್ಸ್. ದಿಸ್ ಇಸ್ ಬಿಫೋರ್ ಕಮಿಂಗ್ ಇನ್ ಟು ಕಾಂಟ್ಯಾಕ್ಟ್. ಸೊ ಲೆಟ್ F2 be the electrostatic force after coming into contact. Okay. So let F1 is equal to 1 by 4 pi epsilon naught q1 q2 by r square. Correct. What is 1 by 4 pi epsilon naught? It is 9 into 10 power 9. What is the value of q1? It is 9 into 10 power minus 7. ನಾನು ನೆಗೆಟಿವ್ ಸೈನ್ ಏನಕ್ಕೆ ತಗೊಳ್ತಾ ಇಲ್ಲ ಅಂದರೆ ನನಗೆ ಗೊತ್ತು F1 ಇಸ್ ನೆಗೆಟಿವ್ ಅಂತ. ಏನಕ್ಕೆ? ದಿಸ್ ಇಸ್ ಅಟ್ರಾಕ್ಟಿವ್ ಫೋರ್ಸ್, ಹಾಗಾಗಿ ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಿಲ್ ಬಿ ನೆಗೆಟಿವ್. ಹಾಗಾಗಿ ನಾನು ತಗೊಳ್ತಾ ಇಲ್ಲ ನೆಗೆಟಿವ್ ಸೈನ್ನ. ಇಂಟು q2 ಇಸ್ 5 into 10 power minus 7 by r square. This turns out to be 405 into 10 power minus 7, okay, by r square. This is the value of F1. Now these two spheres comes into contact like this. ಇವಾಗ ಇದನ್ನು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀನಿ. So the charge on the system will be the sum of the charges of individual spheres. So that is minus 9 into 10 power minus 7 plus 5 into 10 power minus 7. This becomes minus 4 into 10 power minus 7 coulombs. ಆಯಿತಾ, ಇವಾಗ ಸಿಸ್ಟಮ್ದು ಹೋಲ್ ಸಿಸ್ಟಮ್ದು ಚಾರ್ಜ್ ಎಷ್ಟಿರುತ್ತೆ ಅಂದರೆ -4 into 10 power minus 7 ಕೂಲಮ್ಸ್ ಅಷ್ಟು ಇರುತ್ತೆ. ಇವಾಗ ಹಾಗಾದರೆ ಇಂಡಿವಿಜುವಲ್ ಸ್ಪಿಯರ್ಸ್ ಮೇಲೆ ಚಾರ್ಜ್ ಏನಾಗುತ್ತೆ? ಐ ಹ್ಯಾವ್ ಟು ಡಿವೈಡ್ this -4 into 10 power minus 7 by 2. So this will be -2 into 10 power minus 7 coulombs. ಹಾಗಾದರೆ ಇಂಡಿವಿಜುವಲ್ ಸ್ಪಿಯರ್ದು ಚಾರ್ಜ್ ಏನಿರುತ್ತೆ ಅಂದರೆ -2 into 10 power minus 7 -2 into 10 power minus 7 ಆಗಿರುತ್ತೆ ವೆನ್ ಐ ಸಪ್ರೇಟ್ ದ ಟೂ ಚಾರ್ಜಸ್.
ಓಕೆನಾ, ಸೇಮ್ ಡಿಸ್ಟೆನ್ಸ್ ಆರ್ ಇರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ F2, ರೈಟ್? ಇವಾಗ ಎರಡು ಸೇಮ್ ಸೈನ್ ಇರೋ ಚಾರ್ಜ್ ಆಗಿರೋದ್ರಿಂದ ದ ಫೋರ್ಸ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ವಿಲ್ ಬಿ ಅ ರಿಪಲ್ಸಿವ್ ಫೋರ್ಸ್. ಸೊ ನಾವು F2 ವಿಲ್ ಬಿ ಈಕ್ವಲ್ ಟು 1/4 pi epsilon naught Q1 Q2 by R square. So 9 into 10 power 9, what is the value of Q1? It is 2 into 10 power minus 7 into 2 into 10 power minus 7, ಯಾಕಂದರೆ Q2 ವ್ಯಾಲ್ಯೂ ಅದೇ ಇದೆ, divided by R square. This will be equal to 36 into 10 power minus 5 ಇರುತ್ತೆ ಇದು, ಸಾರಿ 10 power minus 5 by R square. Okay, this is the value of F2. ನನಗೆ F1 ವ್ಯಾಲ್ಯೂ ಗೊತ್ತಾಯಿತು, F2 ವ್ಯಾಲ್ಯೂ ಗೊತ್ತಾಯಿತು. ಸೊ ನಾ ಐ ಹ್ಯಾವ್ ಟು determine the relation. I will consider F1 by F2. What is the value of F1? It is 405 into 10 power minus 5 by R square divided by, what is the value of F2? It is 36 into 10 power minus 5 by R square. So ಇದೆರಡು ಕ್ಯಾನ್ಸಲ್ ಆಗುತ್ತೆ, R square ಕ್ಯಾನ್ಸಲ್ ಆಗುತ್ತೆ. We are left out with 405 by 36. So 9 4s 36, 4 ಇಲ್ಲಿ ಕ್ಯಾರಿ ಆದರೆ it is 5s divided by 9 4s. This is left out to be 45 by 4. F1 by F2 is equal to 45 by 4. So this is the relation between F1 and F2, and this is the required solution for this problem. So that's it for this video, guys. If you like my efforts, please do like, share, comment and subscribe. This is your teacher Nagabharana signing off with a smile. I will meet you guys in the next video. Till then, bye.